ಹಾಯ್ ಹಲೋ ನಮಸ್ತೆ. ನಾನಿವತ್ತು ನಮ್ಮ ಹೆಣ್ಮಕ್ಳಿಗೆಲ್ಲ ತುಂಬ ಇಷ್ಟ ಆಗೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ರೆ ಬನ್ನಿ ನಾನು ಹೇಳ್ತೀನಿ. ನಾನು ಬಂದಿದ್ದು ಬ್ಯೂಟಿ ಪಾರ್ಲರ್‌ಗೆ. ಯಾಕಂದ್ರೆ ನನ್ನ ಕೂದಲು ತುಂಬಾನೇ ಹಾಳಾಗಿತ್ತು, ತುಂಬಾ ಡ್ಯಾಮೇಜಸ್ ಆಗಿತ್ತು. ನೀವೇ ನೋಡ್ತಿರ್ಬೋದು ಆ ಫೋಟೋದಲ್ಲಿ ಹೇಗಿದೆ ಅಂತ. ನಾನು ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಲ್ಲಿರೋ ಸ್ಟಾಫು. ನಾನು ಡೀಟೇಲ್ಸ್ ಎಲ್ಲ ತಿಳ್ಕೊಂಡೆ, ಹೇರ್ ಕಟಿಂಗು ಮತ್ತೆ ಸ್ಟ್ರೇಟಿಂಗ್ ಎಲ್ಲ ಹೇಗೆ ಮಾಡ್ತಾರೆ ಏನು ಅಂತ ಹೇಳಿ. ನಾನು ಹೇರ್ ಕಟಿಂಗ್ ಮಾಡ್ಸಕ್ಕೂ ಮುಂಚೆ ನಾನು ಐಬ್ರಾ ಮತ್ತೆ ಅಪ್ಪರ್ ಲಿಪ್ ಮಾಡಿಸ್ಬೇಕಿತ್ತು. ಸೊ ಮಾಡಿಸ್ಕೊಳ್ತಾ ಇದ್ದೆ. ಅದಾದ್ಮೇಲೆ ನಾನು ಹೇರ್ ಕಟ್ ಮಾಡಿಸ್ಬೇಕಿತ್ತಲ್ಲ, ನನ್ನ ಹೇರ್ ಕೆಳಗಡೆ ತುಂಬಾ ಡ್ರೈ ಇತ್ತು. ಮತ್ತೆ ತುಂಬಾ ಸ್ಪ್ಲಿಟ್ಸ್ ಇತ್ತು. ಅದೆಲ್ಲ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ರು ಅವರು. ಇಷ್ಟು ಕಟ್ ಮಾಡಿಸ್ಕೊಳ್ಳಿ, ಈ ತರ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಿದ್ರು. ಇಲ್ಲಿಗೆ ಬಂದು ಫುಲ್ ಹೇರ್ ವಾಶ್ ಮಾಡ್ತಾರೆ. ಶಾಂಪೂ ಮತ್ತೆ ಕಂಡೀಷನರ್ ಎಲ್ಲ ಹಾಕಿ ನೀಟಾಗಿ ಹೇರ್ ವಾಶ್ ಮಾಡಿ ನೆಕ್ಸ್ಟ್ ಬಂದು ಹೇರ್ ಕಟ್ ಮಾಡ್ಬೇಕಲ್ವಾ, ಅವರೆಲ್ಲ ಕಂಪ್ಲೀಟ್ ಆಗಿ ಹೇರ್ಸ್ ಎಲ್ಲ ಡಿವೈಡ್ ಮಾಡ್ಕೊಂಡು ನೀಟಾಗಿ ಒಂದು ಲೆಂತ್‌ಗೆ ಕಟ್ ಮಾಡಿ ಈ ತರ ಹೇರ್ ಡ್ರೈ ಮಾಡ್ತಾರೆ. ಇಲ್ಲೇ ನಾನು ಹೇಳ್ದಾಗೆ ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ನೋಡಿ ಜ್ಯೂಸ್ ಕೂಡ ತಂದ್ಕೊಟ್ರು. ನನಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು. ಅದಾದ್ಮೇಲೆ ಸ್ಮೂತಿಂಗ್ ಕ್ರೀಮ್‌ನ ಫುಲ್ ಕೂದಲಿಗೆಲ್ಲ ಹಚ್ಚಿ ನೆಕ್ಸ್ಟ್ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಹೇರ್ ವಾಶ್ ಮಾಡಿ, ಹೇರ್ ವಾಶ್ ಆದ್ಮೇಲೆ ಫುಲ್ ಡ್ರೈ ಮಾಡ್ತಾರೆ. ಡ್ರೈ ಮಾಡಿ ಆದ್ಮೇಲೆ ಈ ತರ ಡಿವೈಡ್ ಮಾಡ್ಕೊಂಡು ಕಂಪ್ಲೀಟ್ ಸ್ವಲ್ಪ ಸ್ವಲ್ಪ ಕೂದಲನ್ನೇ ತಗೊಂಡು ಸ್ಟ್ರೈಟ್ನಿಂಗ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದ್ರಲ್ಲಿ. ಇಷ್ಟೆಲ್ಲ ಆದ್ಮೇಲೆ ನಾನು ಮುಗೀತು ಅಂತ ಅನ್ಕೊಂತಾ ಇದ್ದೆ. ಬಟ್ ಇನ್ನೂ ಮುಗ್ದಿರ್ಲಿಲ್ಲ. ನೆಕ್ಸ್ಟ್ ಸ್ಟೆಪ್ ಬಂದು ನ್ಯೂಟ್ರಿಲೈಸರ್ ಅಂತ ಅಪ್ಲೈ ಮಾಡ್ತಾರೆ ಕೂದಲಿಗೆಲ್ಲ ಕಂಪ್ಲೀಟ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅದನ್ನ ಹೇರ್ ವಾಶ್ ಮಾಡ್ತಾರೆ. ಹೇರ್ ವಾಶ್ ಆದ್ಮೇಲೆ ಕಂಪ್ಲೀಟ್ ಕೂದಲಿಗೆಲ್ಲ ಸಿರಮ್ ಎಲ್ಲ ಹಾಕಿ ಹೇರ್ ಡ್ರೈ ಎಲ್ಲ ನೀಟಾಗಿ ಮಾಡಿ ಕೂದಲೆಲ್ಲ ಹಾರೋ ತರ. ಅದಾದ್ಮೇಲೆ ಈ ತರ ಮತ್ತೆ ಕಂಪ್ಲೀಟ್ ಡ್ರೈ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನನಗಂತೂ ಈ ಲುಕ್ ತುಂಬಾನೇ ಇಷ್ಟ ಆಯ್ತು. ಅದು ಅಲ್ಲದೆ ನನಗೆ ತುಂಬಾ ದಿನದಿಂದ ಅನಿಸ್ತಾ ಇತ್ತು ನಾನು ಸ್ಟ್ರೇಟಿಂಗ್ ಮಾಡಿಸ್ಕೋಬೇಕು, ಹೇರ್ ಕಟ್ ಮಾಡಿಸ್ಬೇಕು ಅಂತ. ಅದಾಗ್ತಾನೆ ಇರಲಿಲ್ಲ. ಸೊ ಇವತ್ತು ನನಗೆ ಕೂಡ್ ಬಂತು. ಸೊ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಬಂದಿದ್ರು ಕರ್ಕೊಂಡು ಹೋಗಕ್ಕೆ. ನಾನು ಹೊರಟೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.